ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆ ಅಂಬೇಡ್ಕರ್ ಭವನದಲ್ಲಿ ಸಿದ್ದರಾಮಯ್ಯ ಮತ್ತು ಜಿ.ಎಸ್. ಶ್ರೀನಿವಾಸ್ ರವರ ಅಭಿಮಾನಿ ಬಳಗದಿಂದ ಗ್ರಾಮ ವಿಕಾಸ್ ಫೌಂಡೇಶನ್ ಮತ್ತು ಕಾರ್ಮಿಕ ಇಲಾಖೆ ಇವರ ಸಹಯೋಗದಲ್ಲಿ ಉಚಿತ ಆರೋಗ್ಯ ಹಾಗೂ ಕಣ್ಣಿನ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷತೆ ಮಾನ್ಯ ಶಾಸಕರಾದ ಜಿ.ಎಸ್. ಶ್ರೀನಿವಾಸ್ ರವರು, ಉದ್ಘಾಟನೆ ಎಚ್.ಎಸ್. ಮಹಬೂಬ್, ಕೆಡಿಪಿ ಸದಸ್ಯರು, ಕಾರ್ಮಿಕ ಇಲಾಖೆ ಅಧಿಕಾರಿಗಳಾದ ಮಹದೇವಯ್ಯ, ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಚಂದ್ರಶೇಖರ್ ಹಾಗೂ ಮುಖಂಡರುಗಳಾದ ಜೈ ಕರ್ನಾಟಕ ಸಂಘದ ಜಗದೀಶ್, ಪುರಸಭೆ ಸದಸ್ಯರುಗಳಾದ ಲೋಕೇಶ್ ದಾದಾಪೀರ್, ಪುರಸಭೆ ಮಾಜಿ ಅಧ್ಯಕ್ಷ ವರ್ಮಪ್ರಕಾಶ್, ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಎಸ್. ಕೆಂಪೇಗೌಡ, ಗೌರೀಶ್, ಆದಿಲ್ ಬಾಷಾ, ಪುರಸಭೆ ನಾಮಿನಿ ಸದಸ್ಯರು ಹಾಗೂ ಈ ಕಾರ್ಯಕ್ರಮದ ಸಂಯೋಜಕರಾದ ಮಂಡ್ಯ ಮಹೇಶ್ ಮತ್ತು ಸಂಗಡಿಗರು ಮತ್ತು ಅನೇಕ ಕಾರ್ಮಿಕರು ಹಾಜರಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ಏನು ಕಾರ್ಯಕ್ರಮ ಅಂತಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಈಗ ಏನು ಮಾಡ್ತಾರೆ ಅವರು ಸಿದ್ದರಾಮಯ್ಯ ಮೊಮ್ಮಗಳು ನಮ್ಮ ಮಿಸಸ್ ಸಿದ್ದರಾಮಯ್ಯ. ಹಾಗಾಗಿ ನಾವು ಸುಮಾರು ಜನಪರ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೀವಿ, ಮೈಸೂರೆಲ್ಲ ಮಾಡ್ತಾ ಬಂದಿದ್ದೀವಿ. ಈ ತರೀಕೆರೆಗೆ ನನ್ನ ಬಂದು ಕೇಳಬೇಕು, ನಮ್ಮ ಮಾವರಿದ್ದಾರೆ KPCC ಪ್ರಧಾನ ಕಾರ್ಯದರ್ಶಿ, ಅವ್ರು ಏನಾಗಿ ಒಂದು ಸುಮಾರು ಜನಪರ ಕಾರ್ಯಕ್ರಮಗಳ 3 ತಿಂಗಳಿಂದ ಮಾಡ್ತಾ ಬಂದಿದ್ದೀನಿ. ಹಾಗಾಗಿ ತಪಾಸಣೆ ಆಗ್ಬೋದು, ಕಣ್ಣಿನ ಉಚಿತ ಶಸ್ತ್ರಚಿಕಿತ್ಸೆ ಮಾಡಿಸೋದಿರ್ಬೋದು, ಇದನ್ನೆಲ್ಲ ಕಾರ್ಯಕ್ರಮ ಅಂತ ಬಂದಿದ್ದು ಈ 3 ತಿಂಗಳು ಕೊನೆಯಿಂದ ಆದ್ದರಿಂದ ಈ ಕಾರ್ಯಕ್ರಮ ಏನು ಮಾಡೋಕ್ಕೆ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬದಲ್ಲಿ ಈ ಕಾರ್ಯಕ್ರಮ ಏನು ಮಾಡೋಣ ಅಂತ ಹೇಳಿ ನಮ್ಮ ಮಾನ್ಯ ಶಾಸಕ ಮಾಡಿದ ಜನ ಬಂದಿಲ್ಲ. ಅನೇಕ ಜನ ಇವತ್ತು ಸಿದ್ದರಾಮಯ್ಯ ಹುಟ್ಟುಹಬ್ಬಿನ ರಕ್ತದಾನ ಶಿಬಿರವನ್ನು ಪಡೆದು ತುಂಬ ಜನ ರಕ್ತವನ್ನು ಕೊಡ್ತಾ ಇದ್ದಾರೆ. ಮಾನ್ಯ ಸಿದ್ದರಾಮಯ್ಯ ಇವತ್ತು ರಾಜ್ಯದಲ್ಲಿ ಅಂತ ಪ್ರಾಮಾಣಿಕ ಸಜ್ಜನ ಮತ್ತು ನುಡಿದಂತೆ ನಡೆದ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಡವರ ಪರವಾಗಿ, ಹಿಂದುಳಿದ ಪರವಾಗಿ, ದಲಿತರ ಪರವಾಗಿ ಅನೇಕ ಕೆಲಸಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ. ಯಾವುದಾದ್ರೂ ಒಂದು ಸ್ಥಾನಮಾನ ಕೊಡಬೇಕು ಅಂದ್ರೆ ಸಣ್ಣ ಸಣ್ಣ ಜಾತಿಗಳನ್ನ ಹುಡುಕ್ತಾರೆ. ಅವರಿಗೆ ಶಾಸಕರಾದ ತಾತಾಲರಿಗೆ MLC ಅನ್ನೋದೆಲ್ಲ ನಿಗಮಗಳೆಲ್ಲ ಕೊಡ್ತಾ ಇದ್ದಾರೆ. ಇವತ್ತು ದಾವಣಗೆರೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸ್ತಾರೆ. ಈ ಪ್ರಪಂಚದಲ್ಲಿ 10 ಜನ ಯಾರು ಸೇರಿರಲಿಲ್ಲ, 10 ಜನ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ದಾವಣಗೆರೆಯಲ್ಲಿ ಸೇರಿದ್ದು ನಾವೆಲ್ಲ ನೋಡಬಹುದು. ಅವತ್ತು ತರೀಕೆರೆಯಲ್ಲಿ ನಾನು 40 ಬಸ್ ಮಾಡಿದ್ದೆ. ನನಗೆ ಜಗಳ, ಇನ್ನೂ ಬಸ್ ಕೊಡಿ, ನಾವು ಏನು ಅಷ್ಟು ಜನ ವಾಲಂಟಿಯರ್ಸ್ ತುಂಬಾ ಜನ ವಾಲಂಟಿಯರ್ಗೆ ಕಾರ್ಯಕ್ರಮಕ್ಕೆ ಬಂದಿದ್ದ ಅಷ್ಟೊಂದು ಜನ 10 ಲಕ್ಷಕ್ಕೂ ಹೆಚ್ಚು ಬಂದಿದ್ದ ಜನ ಬಂದಿದ್ರು. ಇಡೀ ದಾವಣಗೆರೆ ಒಂದು ಓಡಾಡಲಿಕ್ಕೆ ಆಗಿಲ್ಲ, ಒಂದು ವ್ಯವಸ್ಥೆ ಆಗಿದೆ. ಅವ್ರ ಮೇಲೆ ಜನರಿಗೆ ಬಂದಿದ್ದಂಥ ಪ್ರೀತಿಯಿಂದ ಅಷ್ಟು ಜನ ಬರಲಿಕ್ಕೆ ಸಾಧ್ಯ. ಸುಮ್ಮನೆ ನಾವು ಏನೇ ಮಾಡಿದ್ರು 10 ಜನ ಸೇರಿಸಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜನ ಬಂದು ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ